ಅತಿ ನಿರೀಕ್ಷೆ ಬೇಡ ಸ್ನೇಹಿತರೆ, ಅತಿ ನಿಯತ್ತು ತೋರಿಸಬೇಡಿ ಸ್ನೇಹಿತರೆ. ಏಕೆಂದರೆ ಇವೆಲ್ಲ ಕೊನೆಗೆ ಅತಿ ನೋವನ್ನೇ ನೀಡೋದು ತಿಳ್ಕೊಳ್ಳಿ ಸ್ನೇಹಿತರೆ. ದುಡ್ಡು ಇದ್ದವರ ಹಿಂದೆ ದುಡ್ಡಿಗೆ ಆಸೆ ಪಡೋ ಜನ ಮಾತ್ರ ಇರ್ತಾರೆ, ಆದರೆ ನಿಯತ್ತು ಇದ್ದವರ ಹಿಂದೆ ದೇವರು ಸದಾ ಇರ್ತಾನೆ ತಿಳ್ಕೊಳ್ಳಿ ಸ್ನೇಹಿತರೆ. ಕಷ್ಟದಲ್ಲಿ ಇದ್ದಾಗ ಮನುಷ್ಯನಿಗೆ ನೀನು ಎಷ್ಟು ಸಹಾಯ ಮಾಡಿದರೂ ಅವನು ಅದನ್ನು 3-4 ದಿನಗಳಲ್ಲಿ ನೆನಪಿನಲ್ಲಿಟ್ಟು ಮರೆತುಬಿಡ್ತಾನೆ. ಅದೇ ನಾಯಿಗೆ ನೀವು 3 ದಿನ ಊಟ ಹಾಕಿ ನೋಡಿ ಸ್ನೇಹಿತರೆ, ನಾವು ಮರೆತರೂ ಅದು ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ತೋರಿಸ್ತಾನೇ ಇರುತ್ತೆ ಸ್ನೇಹಿತರೆ. ನಿಯತ್ತಾಗಿದ್ದರೆ ನಾಯಿ ಅಂತಾರೆ ಸ್ನೇಹಿತರೆ, ನಿಯತ್ತು ತಪ್ಪಿದರೆ ದ್ರೋಹಿ ಅಂತಾರೆ. ಗೆದ್ದರೆ ಬೇರೆಯವರ ಸಹಾಯದಿಂದ ಗೆದ್ದೆ ಅಂತಾರೆ, ಸೋತರೆ ಅವನೇ ಮಾಡಿಕೊಂಡ ತಪ್ಪಿನಿಂದ ಅಂತಾರೆ. ನಾವು ಏನೇ ಮಾಡಿದರೂ ಮಾತಾಡೋ ಜನಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ ಸ್ನೇಹಿತರೆ. ಯಾಕಂದರೆ ನಾವು ಏನು ಅಂತ ನಮಗೆ ಮಾತ್ರ ಗೊತ್ತಿದ್ರೆ ಸಾಕು, ಬೇರೆಯವರಿಗೆ ಪ್ರೂವ್ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ತಿಳ್ಕೊಳ್ಳಿ. ನಿಯತ್ತನ್ನು ಅಳೆಯಬೇಕಾದರೆ ನೀನು ನಿಯತ್ತಾಗಿರುವುದನ್ನು ಕಲಿತು ಬಿಡು. ಮತ್ತೊಬ್ಬರಿಗೆ ಬೆರಳು ತೋರಿಸುವ ಕೆಲಸ ಮಾಡುವುದು ಬಿಡು. ಎಲ್ಲರೂ ನಿಯತ್ತಿನಿಂದ ಬದುಕುವಾಗ ಅದನ್ನು ಅಳೆಯುವ ಸಮಸ್ಯೆಯೇ ಬರದು ನೋಡು. ಸಮುದ್ರದ ಮೇಲೆ ಬಿದ್ದ ಮಳೆ, ಹೊಟ್ಟೆ ತುಂಬಿದ ಮೇಲೆ ನೀಡಿದ ಊಟ, ಸಿರಿವಂತರಿಗೆ ನೀಡಿದ ಉಡುಗೊರೆ, ನಡುಹಗಲಿನಲ್ಲಿ ಹಚ್ಚಿದ ದೀಪ, ನಿಯತ್ತು ಇಲ್ಲದವರಿಗೆ ತೋರಿದ ಪ್ರೀತಿ ಎಲ್ಲವೂ ವ್ಯರ್ಥ ಗೆಳೆಯ.